ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. 1 2 3 ಹೋಗಲ್ಲ. ಅವನಿಗೆ ಗೊತ್ತು ಟಾರ್ಚರ್ ಕೊಡೋದು ಅವನೇ ಅಂತ ವಾಪಸ್ ತಿರ್ಕಂತಿದ್ದಾನೆ. ಅದು ಇದಿಲ್ಲ. ಈಗ ಶೋಕೇಶ್ ಒಂದು ನೋಡು ನೋಡು ನೋಡು, ನನ್ನ ಮಗ ಟಾರ್ಚರ್ ಕೊಡ್ತಾನೆ. ಉಶ್ ಮಾಡು ಬಂಗಾರಿ, ಉಶ್ ಏಟೇಟ್ ಅನ್ನು, ಏಟೇಟ್. ಸ್ಮಾಲೆಸ್ಟ್ ಏನಂತಾರೆ ಇದೆಲ್ಲ ಬಂದು ಆಯ್ತು, ಹೋಗು ಆಯ್ತು. ಬಬ್ಲು ಬಬ್ಲು, ಓಯ್ ಬಬ್ಲು, ಬಾಯ್ ಬಾಯ್. ಚಾರು ಬಾಯ್, ಅಕ್ಕ ಬಾಯ್, ಜಯಶ್ರೀ ಬಾಯ್, ಅತ್ತೆ ಬಾಯ್, ಅಪ್ಪ ಬಾಯ್. ಸೊ ನೆಕ್ಸ್ಟು ಮತ್ತೆ ನಾವು ಶಾಪಿಗೆ ಹೋಗಿದ್ವಿ. ಅದೇನೋ ರಿಟರ್ನ್ ಇತ್ತು ಕೊಡೋದು. ಹಾಗಾಗಿ ಅಕ್ಕ, ನಾನು, ಶಿಲ್ಪ ಎಲ್ಲ ಹೋಗಿದ್ವಿ. ಇನ್ನು ಅಪ್ಪ ನಮಗೋಸ್ಕರ ಮನೆಯಲ್ಲಿ ಬರ್ತಾರೆ ಅಂತ ವೆಯ್ಟ್ ಮಾಡಿ ನೆಕ್ಸ್ಟು ಅಂದಿವೆ ಹಿಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅವರು ಶಾಪ್ ಹತ್ರನೇ ಬಂದಿದ್ದರು. ಆಮೇಲೆ ಅಪ್ಪ, ಅತ್ತೆ, ಅಕ್ಕ ಅವರಿಗೆಲ್ಲ ಮಾತಾಡಿಸಿ ಅಲ್ಲಿಂದ ಕಳಿಸಿ ಒಂದು ಸ್ವಲ್ಪ ಪಾನಿಪುರಿ ತಿಂದ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಆ್ಯಂಡ್ ಎಲ್ಲೋದ್ರೂ ನಾವು ಇಷ್ಟು ಜನ ಒಟ್ಟೊಟ್ಟಿಗೆ ಹೋಗ್ತಿದ್ವಿ. ನಮ್ಮ ಮನೇಲಾದರೂ ಅಷ್ಟೇ, ಅಲ್ಲಿ ಅಮ್ಮ ಇರೋ ಮನೇಲಾದರೂ ಅಷ್ಟೇ, ಎಲ್ಲಾದರೂ ಅಷ್ಟೇ. ಆಮೇಲೆ ಅಷ್ಟರಲ್ಲಿ ಭುವಿ ಮತ್ತು ರಿಷಿನೂ ಬಂದಿದ್ದರು. ಅವರು ಮಧ್ಯಾಹ್ನ ಬರೋಕ್ಕಾಗಲಿಲ್ಲ, ಇಬ್ಬರು ಬ್ಯುಸಿ ಇದ್ದರು ವರ್ಕಲ್ಲಿ. ಹಾಗಾಗಿ ಸಂಜೆ ಬಂದರು. ಇನ್ನು ನಾನು ಒಂದು ಮೈಕ್ ಇಟ್ಕೊಂಡಿದ್ದೆ, ಸ್ಪೀಕರ್ ಬಾಕ್ಸ್ ಇಟ್ಕೊಂಡು. ಅದು ಮೇಯ್ನ್ ನಾನು ಅಂದ್ಕೊಂಡಿದ್ದು ಅಂದರೆ ಅದು ಬಬ್ಲುಗೆ ಆಟಾಡ್ಸೋಕ್ಕೆ ಅಂತ ತಂದಿದ್ದು. ಬಟ್ ತಂದಮೇಲೆ ನನಗೆ ಮೇಯ್ನ್ ಇದ್ದಿದ್ದು ಎಲ್ಲರೂ ಹೇಗೋ ಸೇರಿದಾಗ ಒಂದು ಮಿನಿ ಆರ್ಕೆಸ್ಟ್ರಾ ಥರ ಮಾಡಬೇಕು, ಎಲ್ಲರಿಗೂ ಆಟ ಆಡಿಸ್ಬೇಕು ಅನ್ನೋದು ಫಸ್ಟು ತಲೆಯಲ್ಲಿತ್ತು, ಏನಾದ್ರು ಫನ್ ಮಾಡಿಕೊಂಡು ಅಂತ ಅಂದ್ಬಿಟ್ಟು. ಹಾಗಾಗಿ ನೆಕ್ಸ್ಟು ನಮ್ಮ ಫನ್ ಮೈಕ್ ಜೊತೆ ಸ್ಟಾರ್ಟ್ ಆಯಿತು. ಜೋಶಿಲ್ಲ ಸುಡು ಮಿಂಚಿದೆ ಮೊದಲ ತೊದಲ ಶಿಲ್ಪನ್ ಸಾಂಗ್ ಇದು. ಅವಳು ಕಾಲ ರಿಂಗ್ ಕುಂತಲಿ ಕೂರಲರೆ ಸುಮ್ಮನೆ ಆಗ್ತಿದ್ದಾಳೆ. ಏನು ಅಂತ ಕೇಳ್ತಾ ಇದ್ದೀನಿ. ನಾಡಿನ ರಾಜ ಅಲ್ಲ, ಕಾಡಿನ ರಾಜನು ಹಿಂದಿ ಸಾಂಗ್ ಬರಲ್ಲ ನನಗೆ, ಕನ್ನಡ ಹೇಳು. ಜಗವು ನೀನು ಜೀವನ ಅದೇ ತಾನೆ. ಅದಲ್ಲ ಕಣ, ನಿನ್ನ ನಾನು ನಿನ್ನ ಹೆಗರು ಗಗಗರು ಬೇರೆ ಸುಖವ ನಾನು ಕಾಣೆನು. ನನ್ನ ಚರಿತೆ ಇದು ನಿನ್ನ ಕುರಿತೆ ಎಂದು ಬರೆದಾಗಿದೆ. Okay, next
ಮೈಕ್ ಬೇರೆಯವ್ರಿಗೆ ಕೊಡಿ, ಗೋರಿಗೆ ಕೊಡಿ. ಅದೊಂದ್ಸಲಿ ಮಾಡು ಲಾಲ I'm going to tell you song. Nobody Sonny, nobody Tita. Nina Nina Teri Gosa, Hulade Raju So. Radito Rata Sara, Nobody. Oya pela Tita Rata. Vero de Dose. Apachi Apachi. Apachi Apachi. Apachi Apachi. ನಾನು ಯಾವ ಸಾಂಗ್ ನನ್ನ ಮಗಳಿಗೆ ಡೆಡಿಕೇಟ್ ಮಾಡಬೇಕು ಸಾಂಗ್ನ ಯಾವ ಸಾಂಗ್ ಮಗಳು ನೀನು ಇರದೆ ನಾನು ಇರು ಸ್ವಲ್ಪ ಅಲ್ಲಿ ಲಿರಿಕ್ಸ್ ಹಾಕು ಯೂಟ್ಯೂಬ್ ಅಲ್ಲಿ ಹುಡುಕ್ತಾಳೆ ಗೂಗಲ್ ಹೋಗಿ ಲಿರಿಕ್ಸ್ ಅಂತ ಹುಡುಕಮ್ಮ ಅಪ್ಪಚ್ಚಿ ಅಪ್ಪಚ್ಚಿ. ನನ್ನಂತೆ ಜೀವ ಒಂದೇ ಹೃದಯ ಎರಡು ಉಸಿರು ಬಿಗಿ ಹಿಡ್ದು. ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು ಜೊತೆಯಲ್ಲಿ ನಿಂತರೆ ಎದೆಯಲ್ಲಿ ಸಡಗರ ನಿನ್ನ ನಗು ಎಲ್ಲದಕ್ಕೂ ಪರಿಹಾರ ನನ್ನಯ ನಾಳೆ ನಿನ್ನಯ ನಾಳೆ ನನ್ನ ಬದುಕಿನದು ಕೆಳಗೆ ಕಾಯುವೆ ನಾನು ರೂಪೆಯ ಹತ್ರ ಹಿಡ್ಕೊ, ಹಿಂಗೆ ಹಿಡ್ಕೊಳು. ಏಯ್ ಹಿಂಗೆ ಹಿಡ್ಕೊ, ಕೇಳಿಸ್ತಿಲ್ಲ. ಬದುಕಿನ ಸಿಹಿ ನನ್ನ ಕಂದ ಮುತ್ತಾಡುವ ಆಸೆ ಮುತ್ತಾದ ಕೂಸೆ ಕಲ್ಲಿನಲ್ಲಿ ಅದು ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇಷ್ಟು ಜನದಲ್ಲಿ ನಿಮಗೆ ಯಾರ ಸಾಂಗು ಚೆನ್ನಾಗಿತ್ತು ಅನ್ನಿಸ್ತು. ಎಲ್ಲ ಫನ್ನಾಗೆ ಆಡಿರೋದು ನಾವು. ಸೊ ಯಾರ್ದು ಸ್ವಲ್ಪ ಫನ್ನಿಯಾಗಿತ್ತು, ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನೋಡೋಣ. ಬಬ್ಲು ಫಸ್ಟ್ ಕಟಿಂಗ್ ಈಗ ಬೇಡ, ಈಗ ಜಸ್ಟ್ ಮಾಡಿಸ್ಕೊಂಡು ಬಂದಿದ್ದಾನೆ. ಕೂದಲು ಮೈ ಮೇಲೆಲ್ಲ ಉದ್ರಿದೆಯಲ್ಲ, ಅವನಿಗೆ ಒಂಥರ ಚುಚ್ಚುತ್ತಾ ಇದೆ. ಅದಕ್ಕೆ ಹಾಂ, ಸ್ನಾನ ಆದಮೇಲೆ ತೋರಿಸ್ತೀವಿ ಅಲ್ಲ ಬಬ್ಲು. ಏಯ್ ಕಳ್ಳ ಕಳ್ಳ, ನೀವು ಲುಕ್ ಬಬ್ಲು, ನೀವು ಲುಕ್ ಬಬ್ಲು, ನೀವು ಲುಕ್. ಸೊ ಫ್ರೆಂಡ್ಸ್, ಫೈನಲಿ ಬಬ್ಲುಗೆ ಹೇರ್ ಕಟ್ ಮಾಡಿಸಿದ್ವಿ. ಆ್ಯಕ್ಚುಲಿ ತುಂಬ ಏನು ಕೂದಲು ಇನ್ನೂ ಬಂದಿರಲಿಲ್ಲ, ಬಟ್ ಕಿವಿ ಹತ್ರ ಎಲ್ಲ ಸ್ವಲ್ಪ ಉದ್ದ ಆಗಿತ್ತು. ಅದಕ್ಕೇ ನೋಡೋಣ ಹೇಗೆ ಕಾಣಿಸ್ತಾನೆ ಅಂತ ಅಂದ್ಬಿಟ್ಟು ಅದೊಂದು ಆಸೆ ಇತ್ತು ಅಪ್ಪಂಗೆ ಮಾಡಿಸ್ಬೇಕು ಅಂತ. ಮೂಡಿಗೆರೆಯಲ್ಲೂ ಮಾವ ಟ್ರೈ ಮಾಡಿದ್ರು ಅಂತ ಮಾಡಿಸ್ಕೊಳ್ಲಿಲ್ಲ ಅವನು. ಅದಕ್ಕೆ ಅಪ್ಪನೇ ಸಲೂನಿಗೆ ಕರ್ಕೊಂಡೋಗಿ ಲೈಟಾಗಿ ಟ್ರಿಮ್ ಮಾಡಿಸ್ಕೊಂಡು ಬಂದರು. ಸೊ ಹೇಗೆ ಕಾಣ್ತಿದ್ದಾನೆ ನನ್ನ ಮಗ ಕಮೆಂಟ್ ಮಾಡಿ. ನನಗಂತೂ ಏನೋ ಕಟಿಂಗ್ ಮಾಡಿಸಿದ ತಕ್ಷಣ ಸ್ವಲ್ಪ ದೊಡ್ಡವನಾಗ್ಬಿಟ್ಟಿದ್ದಾನೆ ಅನ್ನೋ ಥರ ಅನ್ನಿಸ್ತಾ ಇತ್ತು. ನಿಮಗೆ ಹೇಗೆ ಕಾಣಿಸ್ತಾ ಇದ್ದಾನೆ ಏನು ಅಂತ ನನಗೆ ಕಮೆಂಟ್ ಮಾಡಿ. ಇನ್ನು ಅದೇ ನನ್ನ ಕಾಲು ಗುಣನೋ ಗೊತ್ತಿಲ್ಲ. ಮೂಡಿಗೆರೆಯಲ್ಲಿ ಮಳೆ ಅಂತ ಅಂತಿದ್ದೆ. ಇಲ್ಲಿ ಬೆಂಗಳೂರಲ್ಲಿದ್ದಾಗ ಫೋನ್ ಮಾಡಿದಾಗ ನಮ್ಮಮ್ಮ ಇಲ್ಲೇನು ಮಳೆ ಇಲ್ಲ, 2-3 ದಿನ ಅಷ್ಟೇ ತುಂಬ ಜೋರು ಮಳೆ ಬಂದಿತ್ತು, ಈಗ ತುಂಬ ಬಿಸಿಲು ಬರ್ತಿದೆ ಅಂತ ಹೇಳಿದರು. ಬಟ್ ನಾನು ಬಂದಾಗಿಂದ ಫ್ರೆಂಡ್ಸ್ ಎಲ್ಲೋ ಒಂದು ಅರ್ಧ ಗಂಟೆ ಬಿಸಿಲು ನೋಡಿದ್ದೀನಿ. ಸ್ವಲ್ಪ ಹೊತ್ತು ಮಳೆ ನಿಂತಿರೋದು ನೋಡಿದ್ದೀನಿ ಅಷ್ಟೇ. ಪಿರಿ 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 ಮಳೆ ಬರ್ತಾನೆ ಇರೋದು, ಇಲ್ಲ ಜೋರು ಮಳೆ. ಹೀಗೆ ಒಟ್ಟು ಬಿಸಿಲೇ ಕಮ್ಮಿ ನಾನು ನೋಡಿರೋದು. ಇಲ್ಲೂ ಅಷ್ಟು ತುಂಬ ಮಳೆ. ಬಟ್ ಮಳೆಗಾಲದಲ್ಲಿ ಮಳೆ ಬರಬೇಕು, ಹೌದು. ಏನೋ ಒಂಥರ ಮೂಡಿ ವೆದರ್ ಆಗಿತ್ತು. ಬೆಳಿಗ್ಗೆ ಏನು ತಿನ್ನಿಸ್ದೆ? ಸಿಹಿ ನೀರು ಕಣೆ, ಶುದ್ಧಗಂಗಾನೆ. ನೀವ್ಯಾಕೆ ಕುಡಿಸ್ತೀರಾ? ಬಾ ಬಬ್ಲು, ಇಲ್ಲಿ ಬಾ, ಅಮ್ಮ ಹತ್ರ ಬಾ, ಅಮ್ಮ ಹತ್ರ ಬಾರೋ. ಸೈಲೆಂಟಾಗಿ ಆಡ್ತವನೆ. ಕುತ್ಕೋ ಹಂಗೆ, ಖುಷಿ ಹಂಗೆ ಕುತ್ಕೋ, ಫೋಟೋ ತೆಗಿತೀನಿ. ಹ್ಞೂ ಬಂದ. ಇದು
ಏಕೆ ಆಮೇಲೆ ಮತ್ತೆ ಇದು ಮಾಡಿರುತ್ತೆ. ಮುದ್ದು ಏನದು ಆಯ್ತಾಯ್ತು ಕೂಚು 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 ಕೂಚಲ್ಲಿ ಮಲ್ಕಶಮ್ಮ. ಆ್ಯಂಡ್ ಇಷ್ಟೆಲ್ಲ ಎಂಜಾಯ್ ಮಾಡುವಾಗ ನಾನು ನಿವಿನ ತುಂಬ ಮಿಸ್ ಮಾಡಿಕೊಂಡೆ. ಅವರು ಇದ್ದಿದ್ರೆ ಚೆನ್ನಾಗಿರೋದಲ್ವಾ ಅಂತ ಅನ್ನಿಸ್ತಾ ಇತ್ತು. ಬಟ್ ಏನು ಮಾಡೋದು, ವರ್ಕ್ ಲೀವ್ ಇರಲ್ಲ, ಪದೇ ಪದೇ ಲೀವ್ ಹಾಕಿ ಬರೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನಾದೆ. ಇನ್ನು ಊರಿಂದ ಅಜ್ಜಿ ಬಂದಿದ್ದರು, ಅಂದರೆ ನಮ್ಮ ಗೌರಿ ಅಜ್ಜಿ. ಅವರಿಷ್ಟು NRಪುರದಲ್ಲಿದ್ದರು, ಆಂಟಿ ಮನೆಯಲ್ಲಿದ್ದರು. ಸೊ ಇನ್ನೇನು ಹಬ್ಬ ಎಲ್ಲ ಹತ್ರ ಬರ್ತಾ ಇದೆ, ಮನೆ ಹತ್ರ ಇರಬೇಕು ಅಂತ ಅಂದ್ಬಿಟ್ಟು, ಮತ್ತು ಮಳೆ ಬೇರೆ ಅಲ್ವಾ, ಮನೆ ಪರಿಸ್ಥಿತಿ ಏನು ಗೊತ್ತಿಲ್ಲ ಅಂತ ಅಂದ್ಕೊಂಡು ಅವ್ವ ಬಂದಿತ್ತು. ಆಮೇಲೆ ನಂದು ಕೈ ಪೆಟ್ಟಾಯಿತೆ ಅಂತ ಒಂದು ಗೊತ್ತಾಗಿತ್ತಲ್ಲ, ಅದೊಂದು ನೋಡ್ಬೇಕನ್ನೋದಿತ್ತು. ಇನ್ನೇನು ಹೋಗ್ತಾಳೆ, ಒಂದು ವಾರ ಅಷ್ಟೇ ಇರೋದು. ಸೊ ನೋಡಿಕೊಂಡು ಹಾಗೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಅವ್ವ ಬಂದಿದ್ದರು. ನಗಾಡ್ತೈತೆ ಮತ್ತೆ ನೀಯ ತಲ್ಬಿಡ್ತಿದೆ. ಬಬ್ರು ಅಲ್ಲಡಲ್ಲಿ ತೋರ್ಸು ಅಮ್ಮಂಗೆ ಹೆಂಗ್ ಡಿಕ್ಕಿ ಮಾಡ ತೋರ್ಸು ಮಗನೇ. ಡಿ 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 ಎಲ್ಲಿ ಪರಿ ಕರಿ ಪರಿ ನೋಡು ಡಿ. ನಾನು ಆಕ್ಚುಲಿ ಪರಿ ಕರ್ಕೊ ಬರ್ತಾ ಇರಲಿಲ್ಲ, ನಿನ್ ಮಗಂಗೋಸ್ಕರ ಅಂತ ಕರ್ದು ಕರ್ದು ಬೇಜಾರಾಯ್ತು ನನಗೆ. ಬಾರೆ ಮಾಡಿಸುತ್ತೆ ಒಂದು ಸ್ವಲ್ಪ ನೆಕ್ಸ್ಟ್ ಬರ್ತೀನಿ ಅಂತ. ಅದ್ಯಾವುದೋ ಒಂದು ಜೀವ ಇಲ್ದಿರ ಮಂಗಲ್ ಕೊಟ್ಟವಳೆ ಪರಿ ತರ ಐತೆ ಅಂತ. ಬರ್ತೀನಿ. ನಿಜವಾದ ಪರಿ ಜೊತೆ ಬಾರಿ ಅಂತ ಇನ್ನು ಕಚ್ಚೈತಾ ಇದೇನಿದು? ಅದು ಅವನಿಗೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಹಂಗಾಗುತ್ತೆ, ರೆಡ್ಡಿಶ್ ಆಗುತ್ತೆ. ನಡೀತೀಯಾ? ನಡೆಯೋದು ಕಲ್ಪಿಟ್ಟೈತೆ ನಮ್ಮ ಮಗು. ನಡಿಯವ ನಡಿಯವ, ನಡಿ ಸ್ವಾಮಿ, ನಡಿ ಸ್ವಾಮಿ, ನಡಿ ಸ್ವಾಮಿ, ನಡಿ ಸ್ವಾಮಿ. ಕೂರಂಗಿಲ್ಲ. ಅಲ್ಲಿ ಕಟ್ಟೆ ಹಿಡ್ಕೊ, ಅಲ್ಲಿ ಕಟ್ಟೆ ಹಿಡ್ಕೊ. ಹಾಂ ಬಾರಿ ಸ್ವಾಮಿ, ಆ ಕಡೆ ಹೋಗಿ ಸ್ವಾಮಿ, ಓಡು ಬಾ. ಕಚ್ಚಿಯಲ್ಲಿ ಶ್ಯಾಮ ಸ್ವಾಮಿ ಇಲ್ಲಿ. ಏನದು? ಏನೋ ತೋರಿಸ್ತಾ ಐತೆ. ಅದು ಅದು ಆ ಅಜ್ಜಿಗೆ ಅರ್ಥ ಆಗುತ್ತೆ ನಿನ್ ಭಾಷೆ ನೋಡೋದು. ನಮ್ಗೆ ಅರ್ಥ ಆಗಲ್ಲ. ಏನ್ ಅರ್ಧ ಗಂಟೆ ಮಲ್ಕಣ್ಣ? ಏನು ಏನು ಹನ್ನೊಂದು 12 ಗಂಟೆ 50 ನಿಮಿಷ ಮಲ್ಕೊಂಡ. ಸೆಕೆಂಡು ನೆಕ್ಸ್ಟ್ ದೊಡ್ಡಪ್ಪ ದೊಡ್ಡಮ್ಮ ಮನೆಗೆ ಬಂದಿದ್ರಲ್ಲ, ಸೊ ಅವರು ಅಷ್ಟೇ. ದೊಡ್ಡಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಮತ್ತು ಇಲ್ಲೇ ಇದ್ದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು NRಪುರಕ್ಕೆ ಹೊರಟರು. ಸೊ ಬಾವ ಬಂದು ಅವ್ರನ್ನ ಕಳಿಸಿ, ಮತ್ತು ಬಾವನ ಕಾರಲ್ಲೇ ಅವ್ವನೂ ಅವ್ರು ಬೀರ್ನಳ್ಳಿಗೆ ಹೋದರು. ಈ ಸರಿ ಈ ಕಡೆನೂ ತುಂಬ ಜನ ಇದ್ದರು. ಆ್ಯಂಡ್ ಇದೇ ಟೈಮಲ್ಲಿ ದೊಡ್ಡಪ್ಪ ದೊಡ್ಡಮ್ಮನೂ ಬಂದಿದ್ದರಿಂದ ಜಾಸ್ತಿ ಈ ಕಡೆ ನಾನು ಇರೋಕ್ಕಾಗ್ತಾ ಇರಲಿಲ್ಲ, ದೊಡ್ಡಪ್ಪ ದೊಡ್ಡಮ್ಮನ ಹತ್ರ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಊಟದ ಟೈಮಲ್ಲಿ ಹೀಗೆ ಬಬ್ಲನ್ನ ಮಲಗಿಸುವಾಗ ಈ ಥರ ಅಷ್ಟೇ ಇರ್ತಾ ಇದ್ದೆ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಆ ಕಡೆನೇ ಗ್ಯಾಂಗ್ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಅಲ್ಲೇ ಇದ್ದೆ ನಾನು. ಬಟ್ ಅದೇ ದೊಡ್ಡಮ್ಮಂಗೆ ಸ್ವಲ್ಪ ಹುಷಾರಿಲ್ಲ ಅಂದ್ಬಿಟ್ಟು ಬೇಗ ಹೋದ್ರು, ಇಲ್ಲ ಅಂದಿದ್ರೆ ಸ್ವಲ್ಪ ದೊಡ್ಡಪ್ಪ ದೊಡ್ಡಮ್ಮನ ಜೊತೆನೂ ಹರಟೆ ಹೊಡಿಬೋದಾಗಿತ್ತು. ಇನ್ನು ಅಜ್ಜಿ ಊರಿಗೆ ಅಂದರೆ ಗುಡ್ಡದ ಬೀರ್ನಳ್ಳಿ ಅಂತ, ಅಲ್ಲಿಗೆ ಬಸ್ ಫೆಸಿಲಿಟೀಸ್ ಇಲ್ಲ, ಏನಿದ್ರು ಪ್ರೈವೇಟ್ ವೆಹಿಕಲ್ಸ್ಗಳು ಅಷ್ಟೇ. ನಾವೇ ಆಟೋ ಮಾಡ್ಕೊಂಡು ಹೋಗಬೇಕು, ಇಲ್ಲ ಯಾರ ಹತ್ರನಾದ್ರು ಡ್ರಾಪ್ ತೊಗೋಬೇಕು. ಸೊ ಬಾವ ಬಂದಿದ್ದರಿಂದ ಇನ್ನು ಮತ್ತೆ ಬಿಟ್ಟರೆ ಆಟೋ ಅದು ಇದು ಸರಿ ಆಗಲ್ಲ, ಮಳೆ ಬೇರೆ ಬರ್ತಿದೆ ಅಂದ್ಬಿಟ್ಟು ನಾವು ಬಾವನ ಜೊತೆನೇ ಅವನ್ನು ಕಳಿಸಿದ್ವಿ. ಅಯ್ಯೋ 2 ಆಡ್ತಿದ್ದಾರೆ ಅಂದರೆ ಇಬ್ಬರು. ಹುಡುಗಿ ಸ್ಟ್ರಾಂಗ್, ಹುಡುಗ ವೀಕ್. ನಾಗವಲ್ಲಿ ಅಲ್ಲಿ ಹೆಂಗೆ ಇಟ್ಕೊಳ್ಳೋದಷ್ಟೆ. ಬಾಯ್ ಟಾಟಾ. ಬಾ. ಇದು ಕೂದಲು ಉದ್ರಲ್ವೇನೋ? ಶೀಟಿಂಗ್ ಅನ್ನು ಬರಲ್ಲ. ಚಾನ್ಸೇ ಇಲ್ಲ. ಗಂಟು ಮುಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಏನು ಕಲರ್? ನಾನು ಮಲಗಿಲ್ಲಪ್ಪ. ಸರಿ ಬರಲ್ಲ
ಮಲಗಿರ್ಲಿಲ್ಲ, ಮಗುನ್ ಕಾಯ್ತಿದ್ದಿದ್ದು. ಅವಾಗ ಮೇಲ್ ನಿಂತ್ಕೊಂಡೆ ಮಾತಾಡ್ತಿದ್ದೆ ಅಲ್ಲಿ. ಅಲ್ಲಿ ಹೋಯ್ತಾಳೆ, ಇಲ್ಲಿ ಬರ್ತಾಳೆ, ಅಲ್ಲಿ ಆಡ್ತಾಳೆ. ಇವಳನ್ನ ನೆಚ್ಕೊಂಡು ನಾನು ಬಾರಕ್ಕ ಕರೀತಾಳೆ. ನಾನು ಒಬ್ಳೇ ಎಲ್ಲೇ ಅಕ್ಕ ಈಗ ಅಂಗಡಿಗೆ ಹೋಗೋ ಗ್ಯಾಪಲ್ಲಿ ಅಷ್ಟೇ ಅಲ್ಲ. ಅವಳಿಗೆ ನೋಡು ದೊಡ್ಡಮ್ಮ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದ್ದಾಳು ಮಗುನ. ಅದಿರೋದಲ್ಲ ಅಮ್ಮನ ಜೊತೆ ಜಾಸ್ತಿ, ನಾನೇ ಇರಬೇಕು. ಅವನು ನಾನು ಇನ್ನೂ ಎದ್ದಿರ್ಲಿಲ್ಲ, ಎದ್ದೇಳ್ಸ್ ಕರ್ಕ ಬಂದಿದ್ದು. ನಮ್ಮನೇಲಿ ಒಂದು 4-5 ದಿನ ಆಯ್ತು. ಆಮೇಲೆ ಆ ಕಡೆ ಕೆಲಸ ತಪ್ಪುಟ್ಟು ನೀವೀಗ ಇಲ್ಲ, ಈಗ ಬೆಂಗಳೂರಿಗೆ ಬಂದ್ಮೇಲೆ ನೆಕ್ಸ್ಟ್ ವೀಕ್ ಪಕ್ಕ ಬರ್ತೀನಿ. ಮಹಾ ಸಿಮೆಂಟು ಆ ಕಡೆ ಪಾರ್ಟ್ನರ್ಶಿಪ್ ಕಂಬ್ಲೈನಿಗೆ ಕ್ಯಾಪ್ಚರ್. ಕಾಫಿ ಇಷ್ಟೇ ಶಿಲ್ಪನ್ ಕಪ್ಪಬೇಕಂದ್ರೆ ಇಷ್ಟ. ಜಾಸ್ತಿ ಇರಬೇಕು. ನನಗೆ ಮಂಡಕ್ಕಿನ ಕಾಫಿ ಒಳಗಡೆ ಹಾಕೊಂಡು ವಾಪಸ್ ಕಳಿಸು. ನೆನೆಸಿ ತಿನ್ನೋದು. ಇನ್ನೊಂದು ಒಳಗಾಗ್ಲಿಲ್ವಲ್ಲ? ಹೌದಾ? ಮಂಡಕ್ಕಿ ಬಿಸ್ಕೆಟು ಇಂಥ ಸೇವೆ ನೋಡಿ ಫ್ರೆಂಡ್ಸ್. ಮತ್ತೆ ಬಿಸ್ಕೆಟ್ ತಿಂದ್ಬಿಟ್ಟು ಮಂಡಕ್ಕಿ ತಿನ್ನೋರೆ ಸಪ್ಪೆ ಫೀಲ್ ಆಗ್ತೈತೆ. ನೋಡಿ ಕೈ ನೋಡಿ ಕೆಸರು ಕೆಳಗಿದೆ ನೋಡು ನೀರು. ಕೊಂಡೋಗಿ ಹಿಂದೆ ಅಂತನಷ್ಟೇ. ಐ ಲವ್ ಯು. ಕೊಡು ಉಮ್ಮ ಕೊಡು. ಮಂಡಿ ಊರ್ ಬಿಡ್ತಾಳೆ. ಕೊಡ್ತಾ ಇದ್ದೀನಿ ಮಗಳಿಗೆ. ನಾನು ಹಂಗೆ ಒಂದಿನ ಕೊಳಿಗೆ ಹೇಳ್ಕೊಟ್ಟಿಲ್ಲ, ಅದೇನು ಕಲಿತಂತ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ನೆಕ್ಸ್ಟು ಬೇಜಾರಾಗೋ ಪಾರ್ಟು, ಅಕ್ಕ ಭದ್ರಾವತಿಗೆ ಹೊರಟಳು. ಸೊ ನಾನು ಹೇಳಿದ್ನಲ್ಲ, ಅಕ್ಕ ಇದ್ದಲ್ಲಿ ನಗು ನಾನ್ ಸ್ಟಾಪ್ ಅಂತ. ಯಾಕಂದರೆ ಜೋರು ನಗೋದು, ಅದು ಕಾಮಿಡಿ ಮಾಡಿಲ್ಲಂದ್ರೆ ಆ ನಗುವಲ್ಲೇ ನಾವು ಜೋರು ನಗಾಡ್ತೀವಿ. ಇನ್ನು ನಾವೆಲ್ಲ ಸೇರಿದ್ರೆ ಗೊತ್ತಲ್ಲ, ಸಖತ್ತು ಮಾತು, ಹರಟೆ, ಫನ್ನು, ಒಬ್ರಿಗೊಬ್ರು ಕಾಲು ಎಳ್ಕೊಳ್ಳೋದು, ಹೀಗೆ ಥರಲ್ಲೇ ಈ ಥರ ಏನೋ ಒಂಥರ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆಫ್ಟರ್ 2 ಇಯರ್ಸ್ ಆದಮೇಲೆ ಇಷ್ಟು ಎಲ್ಲರೂ ಮಸ್ತ್ ಮಜಾ ಮಾಡಿದ್ದು. ಈಗ ಅಕ್ಕ ಹೊರಟ್ಲಲ್ಲ, ಸ್ವಲ್ಪ ಬೇಜಾರಾಯಿತು. ಸದ್ಯ ಶಿಲ್ಪ, ಪೂಜಾ ಅವರೆಲ್ಲರೂ ಇನ್ನೂ ಇದ್ದರು. ಹಾಗಾಗಿ ಅಷ್ಟೊಂದು ಇದಾಗಿಲ್ಲ. ಯಾಕಂದರೆ ಆಶನೂ ಹಿಂದಿನ ದಿನ ಹೋಗಿದ್ಲು, ಮತ್ತೆಲ್ಲರೂ ಹೋಗಿದ್ರು. ಇನ್ನು ನಾವುಗಳೇ ಇದ್ದಿದ್ದು. ನಾವು ಎಲ್ಲ ಸಂಜೆ ಎಲ್ಲ ಚೆನ್ನಾಗಿ ಆರ್ಕೆಸ್ಟ್ರಾ ಅದು ಇದು ಅಂತ ಮಜಾ ಮಾಡ್ಕೊಂಡಿದ್ವಿ. ಆಮೇಲೆ ನೆಕ್ಸ್ಟ್ ಡೇ ಅಕ್ಕನೂ ಹೊರಟ್ರು. ಸೊ ಬೇಜಾರಾಗ್ತಾಯಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಇನ್ನು ನಾವೆಲ್ಲ ಬೆಂಗಳೂರಲ್ಲೇ ಇರೋದ್ರಿಂದ ಇನ್ನು ಹಿಂಗೆ ಸುಮ್ಮನೆ ಮನೇಲೇ ಇರಬಾರ್ದು, ನೆಕ್ಸ್ಟು ಹೋಗ್ತಾ ಇರಬೇಕು ಅಂತ ಇವಾಗ ಆಸೆ ಜಾಸ್ತಿ ಆಗ್ತಾಯಿದೆ. ವೀಕೆಂಡ್ಸ್ ಆದರೆ ಅಕ್ಕ ಮನೆಗೆ ಹೋಗಬೇಕು, ಇಲ್ಲ ಶಿಲ್ಪ ಪೂಜಾ ಅವ್ರ ಮನೆಗೆ ಹೋಗಬೇಕು ಅಂತ ಇವಾಗ ನನಗೆ ನಿಜವಾಗ್ಲೂ ಅನಿಸ್ತಾ ಇದೆ. ಮುಂಚೆ ಆದರೆ ಈ ಬಬ್ಲು ನೋಡ್ಕೊಳ್ಳೋದ್ರಲ್ಲೇ ಆಗುತ್ತೆ, ರೆಸ್ಟ್ ಮಾಡೋಣ, ನೀವು ಇರ್ತಾರೆ ಮನೇಲಿ ಅನ್ನೋ ಥರ ಇದ್ದೆ. ಬಟ್ ಇವಾಗ ಚೇಂಜ್ ಆಗಿದೆ. ಇನ್ಮೇಲೆ ಹೋಗಬೇಕು ನಾನು. ಬೆಂಗಳೂರಿಗೆ ಹೋದ್ಮೇಲೆ ನೆಕ್ಸ್ಟ್ ಒಂದೊಂದು ವೀಕ್ ಒಬ್ಬೊಬ್ರು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಾಯ್. ಒಂದೊಂದು ಮನೇಲಿ 3-4 ಜನ ವ್ಲಾಗರ್ಸ್ ಇದ್ರೆ ನೋಡಿ ಹೀಗೆ ಆಗೋದು. ಒಂದೊಂದು ಮನೆಯಲ್ಲಿ ಇಷ್ಟು ಜನ ವ್ಲಾಗರ್ಸ್ಗಳಿದ್ರೆ ಹೀಗೆ ಕ್ಯಾಮ್ರಾಗಳು. ಯಾರು ಇವಳು ಹೊಡೆದಿದ್ದ? ಅಮ್ಮ ಈಗ ತಡಿ ತೆಗ್ದಿಗೆ 20 ರೂಪೀಸ್ ಕೊಡ್ತಿದ್ದೆ. ಆರ್ಡರ್ ಮಾಡಿದ್ರೆ ಹಿಂಗೆ ಬಾಳೆಹಣ್ಣಂತೂ ಇದುವರೆಗೂ ನಾನು ಫ್ರಿಡ್ಜಲ್ಲಿ ಇಟ್ಟಿಲ್ಲ. ನಾನೇ ಇಡಲ್ಲ. ಹೌದಾ? ಆದರೆ ನಾವು ಸ್ವಿಗ್ಗಿ ಮಾಡಿ ಅದು ಆರ್ಡರ್ ಮಾಡಿದಾಗ ಏನು ಗೊತ್ತಾಗಲ್ಲ, ಹೊರಗಡೆ ಇಟ್ಟರು ಚೆನ್ನಾಗಿ ಆಗ್ತಾರೆ. ಸೊಳ್ಳೆ ಹುಷಾರು. ಬಾಯ್ ಅಕ್ಕ, ಬಾಯ್, ಮಿಸ್ ಯು. ಬಾಯ್ ಶಿಲ್ಪ. ಬಾಯ್ ಅಕ್ಕ.
ಸೊ ಅಕ್ಕ ಹೊರಟಾಯಿತು. ನನ್ನ ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಆಯಿತು. ಮತ್ತು ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಮುಂದಿನ ವ್ಲಾಗ್ ಏನಿರ್ಬೋದು ಅಂತ ಗೆಸ್ ಮಾಡ್ತೀರ್ರಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.